ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಯಾವಾಗಲೂ ಒಂದೇ ರೀತಿಯಾದ ಚಪಾತಿ ತಿಂದು ಬೋರ್ ಆಗಿದೆಯಾ? ಹಾಗಿದ್ರೆ ಈ ಹೈ ಪ್ರೋಟೀನ್ ಭರಿತವಾದ ಹೆಸರು ಕಾಳಿನ ಚಪಾತಿನ ಒಂದು ಸಲ ಮಸ್ಟ್ ನೀವು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಾರವಾಗಿ ಖಂಡಿತ ನಿಮ್ಮ ಮಕ್ಕಳಿಗಂತಂದ್ರೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ ಹಾಗೂ ಬೆಳಗಿನ ಟಿಫಿನ್ ಟೈಮ್ಗಂತರೂ ಸೂಪರ್ ಆದಂತಹ ರೆಸಿಪಿ ಹಾಗೂ ಪ್ರೋಟೀನ್ ರಿಚ್ ಆದಂತಹ ಚಪಾತಿ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಒಂದು ಸಲ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನು ಹೆಸರು ಕಾಳನ್ನ ಹಿಂದಿನ ದಿನ ರಾತ್ರಿನೇ ಹಾಕಿಟ್ಟಿದ್ದೆ. ಅದು ಚೆನ್ನಾಗಿ ನೆಂದಿದೆ. ನೀವು ಬೇಕಾದರೆ ಮೊಳಕೆ ಸಹ ಬರೆಸ್ಬೋದು. ಇದಕ್ಕೆ ಸ್ವಲ್ಪ ಹಸಿದ ಅಲ್ಲ, ಕೊತ್ತಂಬರಿ ಹಾಗೂ ಒಂದೆರಡು ರುಚಿಗೆ ತಕ್ಕಷ್ಟು, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಹಾಗೆಯೇ ಒಂದು ಈರುಳ್ಳಿ ತೊಗೊಂಡಿದ್ದೆ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸೋಣ. ಇದಕ್ಕೆ ಯಾವುದೇ ರೀತಿಯಾದ ನೀರು ಬೇಡ. ಇದಿಷ್ಟೇ ಕರೆಕ್ಟಾಗದಂಥ ಗ್ರೈಂಡ್ ಸರಿಯಾಗುತ್ತೆ. ಓಕೆ, ಇದನ್ನೆಲ್ಲನೂ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಸ್ವಲ್ಪ ಕೂಡ ಬೇಕು ಅಂದರೆ ನೀರು ಹಾಕಿ, ಬಟ್ ಈರುಳ್ಳಿಯಲ್ಲಿ ನೀರಿನಂಶ ಇರೋದ್ರಿಂದ ನಾನು ಯಾವುದೇ ರೀತಿಯಿಂದ ನೀರು ಹಾಕಿಲ್ಲ. ಹಾಕಿದರೂ ತೊಂದರೆ ಏನಿಲ್ಲ, ಹಾಕ್ಬೋದು. ಓಕೆ, ನೋಡಿ ಇವಾಗ ಇದಕ್ಕೆ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಫಸ್ಟು ಮಿಶ್ರಣ ಎಷ್ಟಕ್ಕೆ ಸರಿಯಾಗುತ್ತೋ ಅಷ್ಟನ್ನು ಚೆನ್ನಾಗಿ ಸರಿಯಾಗಿ ಮಸಾಲ ಇದಕ್ಕೆ ಸರಿಯಾಗಿ ಹೊಂದಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಹೊಂದ್ಕೊಳ್ಳಿ. ಹಿಟ್ಟು ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ. ಆಮೇಲೆ ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ತಾ ಇದನ್ನು ನಾವು ಚೆನ್ನಾಗಿ ನಾದ್ಕೊಳ್ಳೋಣ. ನೋಡಿ, ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ. ಇವಾಗ ಒಂದು 15 ನಿಮಿಷ ನಾವು ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ಇದನ್ನ ಹಿಟ್ಟನ್ನ ನೆನೆಯೋಕ್ಕೆ ಬಿಟ್ಬಿಡೋಣ. ಅಕಸ್ಮಾತಾಗಿ ನಿಮಗೆ ಟೈಮ್ ಇಲ್ಲ ಅಂದರೂ ಸಹ ಒಂದು 5 ನಿಮಿಷವರೆಗೂ ಚೆನ್ನಾಗಿ ನಾದಿದರೆ ಹಿಟ್ಟು ಯಾವುದೇ ರೀತಿಯಾದ ನೆನೆಯೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಇವಾಗ ಇದನ್ನ ಮುಚ್ಚಿಟ್ಬಿಡೋಣ. ಒಂದು 15 ನಿಮಿಷ ಆಗಲಿ. ನೋಡಿ, ಇವಾಗ 15 ನಿಮಿಷ ಆಗಿದೆ. ಇವಾಗ ಚಪಾತಿನ ಮಾಡ್ಕೊಳ್ಳೋಣ. ಸೇಮ್ ಯಾವಾಗಲೂ ಮಾಮೂಲು ಯಾವ ರೀತಿ ಚಪಾತಿ ಮಾಡ್ಕೊತೀರೋ ಅದೇ ರೀತಿ ಉಳ್ಳೆಗಳನ್ನ ತೊಗೊಳ್ಳೋಣ. ಚಿಕ್ಕದಾಗಿರುವಂಥ ಉಳ್ಳೆಗಳು. ನಿಮ್ಗೆ ಇದರಲ್ಲಿ ಏನಿಲ್ಲ ಅಂದರೆ ಹಿಟ್ಟಲ್ಲಿ ಒಂದು 10ರಿಂದ 15 ಚಪಾತಿ ಅಂದರೂ ಆಗುತ್ತೆ. ಓಕೆ, ನೋಡಿ, ಸ್ವಲ್ಪ ಹಿಟ್ಟು ಹಚ್ಚಿಬಿಟ್ಟು ಗೋಧಿ ಹಿಟ್ಟು ಒಣ ಹಿಟ್ಟು ಹಚ್ಚಿಬಿಟ್ಟು ಇದನ್ನ ಮಾಡ್ಕೊಳೋದು. ಸಿಂಪಲ್. ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ. ಯಾವಾಗಲೂ ಅಷ್ಟೇ, ಜಸ್ಟ್ ಚಪಾತಿ ಪ್ಲೇನ್ ನೀವು ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿ ನೀವು ಹಿಟ್ಟನ್ನ ನಾದ್ತೀರ. ಬಟ್ ಒಂದು ಸಲ ನೀವು ಈ ರೀತಿಯಾಗಿ ಹೆಸರು ಕಾಳು ಚಪಾತಿನ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಚಪಾತಿ ಲಟ್ಸಿದ್ದು ಆಗಿದೆ. ಇವಾಗ ಮೇಲೆ ಸ್ವಲ್ಪ ಕರಿ ಎಳ್ಳು ಹಾಕಿ ನಾನು ಈ ಥರ ಚೆನ್ನಾಗಿ ಅದು ಎಳ್ಳುಗಳು ಬೀಳದೇ ಇರಲಿ ಅಂತ ಸ್ವಲ್ಪ ಒಂದು ಸಲ ಈ ಥರ ಲಟ್ಟಣಿಗೆಯಿಂದ ಪ್ರೆಸ್ ಮಾಡಿದ್ದೀನಿ. ಓಕೆ, ಈ ಕಡೆ ಅಂಚು ಸಹ ಚೆನ್ನಾಗಿ ಕಾದಿದೆ. ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ಎರಡೂ ಕಡೆ ಚೆನ್ನಾಗಿ ಇದನ್ನು ಬೆನೆಸ್ಕೊಂಡ್ರೆ ಸೂಪರ್ ಆದಂತಹ ಹೆಸರು ಕಾಳಿನ ಚಪಾತಿ ರೆಡಿಯಾಗುತ್ತೆ. ಖಂಡಿತವಾಗ್ಲೂ ಯಾವಾಗಲೂ ತಿನ್ನೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಖಾರವಾಗಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.